ಹೇಗೆ ಬಂದಿದೆ ನೋಡಿ ನಮ್ಮ ಪೇರ್ ಪುಂಡಿ. ಚಿಕ್ಕ ಚಿಕ್ಕ ಉಂಡೆಗಳು ಹೇಗೆ ಚಂದ ಕಾಣ್ತಾ ಉಂಟು. ಇದೊಂದು ವಿಶಿಷ್ಟವಾದ ಪೇರ್ ಪುಂಡಿ ರೆಸಿಪಿ. ಆಟಿ ಕಾಲದಲ್ಲಂತೂ ನಮ್ಮ ಅಜ್ಜಂದಿರು ಮಾಡ್ತಿದ್ದಂತಹ ತುಳುನಾಡಿನ ರೆಸಿಪಿ. ಫ್ರೆಂಡ್ಸ್, ನೀವು ಮನೆಯಲ್ಲಿ ಪುಂಡಿಗಸಿ ರೆಸಿಪಿಯನ್ನು ಮಾಡಿರ್ತೀರಾ. ನಾನಿವತ್ತು ನಿಮಗೆ ಆಟಿ ಕಾಲದಲ್ಲಿ ಮಾಡುವಂತಹ ವಿಶಿಷ್ಟವಾದ ಸಾಂಪ್ರದಾಯಿಕ ರೆಸಿಪಿ ಪೇರ್ ಪುಂಡಿ ಯಾವ ರೀತಿ ಮಾಡೋದಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ತೋರಿಸಿಕೊಡ್ತೇನೆ. ಸ್ವೀಟ್ ರೆಸಿಪಿ, ಬೇಗ ಆಗ್ತದೆ. ಹೇಗೆ ಮಾಡೋದಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ನೋಡುವ. ವಿಡಿಯೋ ಸ್ಟಾರ್ಟ್ ಮಾಡುವ. ನಾನು ಆಶಾ ಉಡುಪ ಕಟೀಲ್. ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಮಿರರ್ಸ್. ನಾನಿಲ್ಲಿ 1.5 ಲೋಟದಷ್ಟು ದೋಸೆ ಅಕ್ಕಿಯನ್ನು ತಗೊಂಡಿದ್ದೇನೆ ನೋಡಿ. ಒಂದು 3 ರಿಂದ 4 ಗಂಟೆ ಚಂದ ನೀರಲ್ಲಿ ಹಾಕಿ ನೆನೆಸಿಟ್ಟಿದ್ದೇನೆ. ಈ ಥರ ಒಳ್ಳೆ ನೆನೆಬೇಕು ಅಕ್ಕಿ. ಅಕ್ಕಿಯನ್ನು ಮಿಕ್ಸಿಗೆ ಹಾಕಿ ನುಣ್ಣಗೆ ರುಬ್ಬಿಕೊಳ್ಳುವ. ಸ್ವಲ್ಪ ಕೂಡ ನೀರು ಸೇರಿಸೋದು ಬೇಡ. ಇದೇ ಅಕ್ಕಿಯನ್ನು ರುಬ್ಬಿದ ನಂತರ ಉಂಡೆ ಮಾಡಬೇಕು. ಆ ಹದಕ್ಕೆ ನಾವು ಇದನ್ನು ರುಬ್ಬಿಕೊಂಡ್ರೆ ಆಯಿತು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಇವಾಗ ಸೇರಿಸುವ. ನುಣ್ಣಗೆ ರುಬ್ಬುವ. ಇಷ್ಟು ಗಟ್ಟಿಯಾಗಿ ರುಬ್ಬಿಕೊಂಡಿದ್ದೇನೆ. ಸ್ವಲ್ಪ ಕೂಡ ನೀರು ಸೇರಿಸಲಿಲ್ಲ. ಒಂದು ಬಟ್ಟಲಿಗೆ ಹಾಕೊಳ್ಳುವ. ನಮಗೆ ಉಂಡೆ ಮಾಡಲಿಕ್ಕೆ ಸುಲಭ ಆಗ್ತದೆ. ಚಪಾತಿ ಹಿಟ್ಟಿನ ಹದಕ್ಕೆ ಈ ಥರ ರೌಂಡಾಗಿ ಇದನ್ನು ಮಿಕ್ಸ್ ಮಾಡುವ. ಈ ಥರ ಅಕ್ಕಿಯಿಂದ ಮಾಡ್ಕೋಬಹುದು ಅಥವಾ ಅಕ್ಕಿ ಹಿಟ್ಟಿನಿಂದ ಕೂಡ ಮಾಡ್ಕೋಬಹುದು. ಚಿಕ್ಕ ಚಿಕ್ಕ ಉಂಡೆ ಮಾಡುವ ನೋಡಿ. ಇಷ್ಟು ಸಣ್ಣ ಸಣ್ಣ ಉಂಡೆ ಇದ್ದರೆ ಭಾರಿ ಒಳ್ಳೆಯದಾಗ್ತದೆ. ನೋಡ್ಲಿಕ್ಕೆ ಕೂಡ ಒಳ್ಳೆದಿರ್ತದೆ, ಹಾಗೆ ರುಚಿ ಕೂಡ ಭಾರಿ ಇರ್ತದೆ. ತುಂಬ ದೊಡ್ಡ ದೊಡ್ಡ ಉಂಡೆ ಮಾಡಿದರೆ ಇದು ಬೆಂದಾದ ನಂತರ ಮತ್ತೆ ಸ್ವಲ್ಪ ಉಬ್ಬಿ ಬರ್ತದೆ. ಸರಿ ಉಂಡೆ ಮಾಡ್ಕೋಬೇಕು. ಎಲ್ಲ ಉಂಡೆ ಒಂದೇ ಹದಕ್ಕೆ ಇದ್ದರೆ ಚೆನ್ನಾಗಿರ್ತದೆ. ಪೇರ್ ಪುಂಡಿ ಅಂತ ಹೇಳಿದರೆ ಈ ತೆಂಗಿನಕಾಯಿ ಹಾಲು ಹಾಕಿ ಮಾಡೋದು. ನಾನಿಲ್ಲಿ ಅರ್ಧ ಕಡಿ ತೆಂಗಿನಕಾಯನ್ನು ಈ ಥರ ತುರಿದಿಟ್ಕೊಂಡಿದ್ದೇನೆ. ಅರ್ಧ ಕಡಿ ತೆಂಗಿನಕಾಯನ್ನು ಮಿಕ್ಸಿಗೆ ಹಾಕಿ ಅದರ ಹಾಲು ತೆಗೆಯುವ. ಫಸ್ಟ್ ಹಾಲನ್ನು ನಾವು ತೆಗೆದಿಟ್ಟರೆ ಆಯಿತು. 3/4 ಲೋಟದಷ್ಟು ನೀರನ್ನು ಸೇರಿಸುವ. ನುಣ್ಣಗೆ ರುಬ್ಬುವ. ಇಷ್ಟು ಸಿಕ್ಕಿದೆ ತೆಂಗಿನ ಹಾಲು. ಪೇರ್ ಪುಂಡಿ ಮಾಡಲಿಕ್ಕೆ ಎಲ್ಲ ರೆಡಿ ಮಾಡಿಕೊಂಡಾಯಿತು. ತೆಂಗಿನ ಹಾಲು ಒಂದು ಸೈಡಲ್ಲಿ ಇಟ್ಟರೆ ಈ ಉಂಡೆ ಎಲ್ಲ ಮಾಡ್ಕೊಂಡು ಇಟ್ಟಾಯಿತು. ಇನ್ನು ಅದನ್ನು ಬೇಯಿಸುವ. ಇನ್ನು ಬೇಯಿಸ್ಲಿಕ್ಕಾಗಿ ನಾನಿಲ್ಲೊಂದು ಬಾಣಲೆ ಇಟ್ಟಿದ್ದೇನೆ. ಬಾಣಲೆಯಲ್ಲಿ ಬೇಯಿಸಿ ಪೇರ್ ಪುಂಡಿ ಮಾಡುವ. ಬಾಣಲೆಗೆ 1 ಲೋಟದಷ್ಟು ನೀರನ್ನು ಸೇರಿಸುವ. ಹಾಗೆಯೇ ಇಲ್ಲಿ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಹಾಕೊಂಡ್ರೆ ಸಾಕು. ನೀರು ಸರಿ ಕುದಿಬೇಕು ನೋಡಿ. ನೀರು ಚಂದ ಕುದಿತಾ ಉಂಟು. ರೆಡಿ ಮಾಡಿದ ಉಂಡೆಯನ್ನು ನೀರಿನೊಳಗೆ ಹಾಕ್ತಾ ಬರುವ. ಉಂಡೆಯನ್ನು ಈ ಥರ ನೀರಿನೊಳಗೆ ಸ್ವಲ್ಪ ದೂರ ಹಾಕಿ ಆಯಿತಾ. ಇವಾಗ ಒಂದು 10 ರಿಂದ 15 ನಿಮಿಷ ಆದರೂ ಸರಿ ನೀರಲ್ಲಿ ಬೇಯಿಸಬೇಕು. ಒಂದು 5 ನಿಮಿಷ ಸರಿ ಕುದಿದ ಮೇಲೆ ಒಂದ್ಸಲ ಈ ಥರ ಎಲ್ಲ ತಿರುಗಿಸಿ ಹಾಕೊಳ್ಳುವ. ಒಂದು ಸೈಡಲ್ಲಿ ಎಲ್ಲ ಪುಂಡಿ ಬೆಂದಿರ್ತದೆ. ಎರಡೂ ಸೈಡಲ್ಲಿ ಬೇಯಬೇಕಾದ್ರೆ ಈ ಥರ ಸ್ವಲ್ಪ ಆ ಕಡೆ ಈ ಕಡೆ ಮಾಡ್ಕೋಬೇಕಾಗ್ತದೆ. ನಿಧಾನಕ್ಕೆ ಮಾಡಬೇಕು, ಪುಂಡಿ ಒಡೆಬಾರ್ದು. ಇದೇ ರೀತಿ ನೀರು ಪುಂಡಿ ಕೂಡ ಮಾಡಲಿಕ್ಕೆ ಆಗ್ತದೆ. ನಾನು ಹಿಂದೆ ಒಂದು ವಿಡಿಯೋ ಮಾಡಿ ಹಾಕಿದ್ದೇನೆ. ಈ ನೀರು ಪುಂಡಿ ಹಾಗೆಯೇ ಪೇರ್ ಪುಂಡಿ ಎಲ್ಲ ಆಟಿ ಕಾಲದ ರೆಸಿಪಿ. ಮೊದಲೆಲ್ಲ ಈ ಥರ ಸಿಂಪಲ್ ಆದ ರೆಸಿಪಿ ಎಲ್ಲ ಮಾಡಿ ಸೇವಿಸ್ತಿದ್ರು. ಇದರದ್ದು ಪರಿಚಯ ಈಗಿನವರಿಗಂತೂ ಹೆಚ್ಚಿನವರಿಗೆ ಇರಲಿಕ್ಕಿಲ್ಲ. ಆದರೆ ಭಾರಿ ರುಚಿ ಇರುವಂಥ ಒಂದು ಸ್ವೀಟ್ ರೆಸಿಪಿ. ನೀರು ಪುಂಡಿ ಅಂತ ಹೇಳಿದರೆ ಒಗ್ಗರಣೆ ಎಲ್ಲ ಹಾಕಿ ಮಾಡುವಂಥದ್ದು. ಈ ಪೇರ್ ಪುಂಡಿ ಸ್ವಲ್ಪ ಸ್ವೀಟ್ ರೆಸಿಪಿ. ಸಕ್ಕರೆ ಎಲ್ಲ ಹಾಕಲಿಕ್ಕೆ ಉಂಟು ನೋಡಿ. ಬೆಂದಾಗ ಈ ಥರ ಸ್ವಲ್ಪ ಉಬ್ಬಿ ಬರ್ತದೆ. ನೀರೆಲ್ಲ ಕಡಿಮೆ ಆಗ್ತಾ ಬಂತು ನೋಡಿ. ಪುಂಡಿ ಎಲ್ಲ ಸ್ವಲ್ಪ ಉಬ್ಬಿ ಬಂದಿದೆ. ಈ ಹಂತದಲ್ಲಿರುವಾಗ ನಾವು ತೆಗೆದಿಟ್ಟಂತಹ ತೆಂಗಿನ ಹಾಲನ್ನು ಇದಕ್ಕೆ ಹಾಕುವ. ಒಂದು ಚಿಕ್ಕ ಕಪ್ಪಲ್ಲಿ ಸಕ್ಕರೆ ತಗೊಂಡಿದ್ದೇನೆ, ಅದನ್ನು ಇವಾಗ ಸೇರಿಸುವ. ಈಗ ನಮ್ಮ ಪುಂಡಿ ಉಂಟಲ್ಲ, ಈ ತೆಂಗಿನ ಹಾಲು ಹಾಗಿನ ಸಕ್ಕರೆ ಎಳ್ಕೊಂಡು ಚಂದ ಬೇಯಬೇಕು. ಇನ್ನೊಂದು 5 ನಿಮಿಷ ಸರಿ ಕುದಿಸುವ. ಸ್ವಲ್ಪ ಏಲಕ್ಕಿಯನ್ನು ಪುಡಿ ಮಾಡುವ. ಅರ್ಧ ಚಮಚದಷ್ಟು ಏಲಕ್ಕಿ ಹಾಕೊಂಡ್ರೆ ಸಾಕು. ಏಲಕ್ಕಿ ಎಲ್ಲ ಹಾಕೋದ್ರಿಂದ ಒಳ್ಳೆ ಫ್ಲೇವರ್ ಬರ್ತದಲ್ಲ. ಪೇರ್ ಪುಂಡಿ ನೀರು ಪುಂಡಿ ಎಲ್ಲ ಈಗಿನ ಯುವ ಜನತೆಗೆ ಗೊತ್ತೇ ಇರಲಿಕ್ಕಿಲ್ಲ. ಅಂದರೆ ನಾರ್ಮಲ್ ಆಗಿ ನೀವು ಪುಂಡಿಯನ್ನು ಮಾಡಿ ಗಸಿ ಜೊತೆಗೆ ಸೇವಿಸೋದು ನೋಡಿರ್ತೀರ. ಇದು ಸ್ವಲ್ಪ ಡಿಫ್ರೆಂಟ್ ಆದ ರೆಸಿಪಿ. ಈ ಪೇರ್ ಪುಂಡಿ ಅಂತ ಹೇಳಿದರೆ ತೆಂಗಿನ ಹಾಲು ಹಾಕಿ ಮಾಡುವಂಥದ್ದು. ನೀರು ಪುಂಡಿ ಅಂತ ಹೇಳಿದರೆ ಒಗ್ಗರಣೆ ಎಲ್ಲ ಕೊಟ್ಟು ಮಾಡುವಂಥದ್ದು. ನಾನು ಈ ಹಿಂದೆ ನೀರು ಪುಂಡಿಯ ವಿಡಿಯೋ ಮಾಡಿದ್ದೇನೆ, ಅದನ್ನು ಒಂದ್ಸಲ ಚೆಕ್ ಮಾಡಿಕೊಳ್ಳಿ.
ಹಾಗೆ ನಾವು ಈ ಥರ ಟ್ರೆಡಿಷನಲ್ ರೆಸಿಪಿ ಮಾಡುವಾಗ ನೀವು ನೋಡ್ತೀರಾ, ಹಾಗೆ ನಿಮ್ಮವರಿಗೆ ಇದನ್ನು ಶೇರ್ ಮಾಡಿ. ಹೆಚ್ಚಿನವರಿಗೆ ನಮ್ಮ ಆಟಿ ತಿಂಗಳ ಹಳೆಯ ಕಾಲದ ರೆಸಿಪಿ ಎಲ್ಲ ಗೊತ್ತಾಗ್ತದೆ ಅವಾಗ. ಹೇಗೆ ಬಂದಿದೆ ನೋಡಿ ನಮ್ಮ ಪೇರ್ ಪುಂಡಿ, ಚಿಕ್ಕ ಚಿಕ್ಕ ಉಂಡೆಗಳು ಹೇಗೆ ಚಂದ ಕಾಣ್ತಾ ಉಂಟು. ಇದೊಂದು ವಿಶಿಷ್ಟವಾದ ಪೇರ್ ಪುಂಡಿ ರೆಸಿಪಿ. ಆಟಿ ಕಾಲದಲ್ಲಂತೂ ನಮ್ಮ ಅಜ್ಜಂದಿರು ಮಾಡ್ತಿದ್ದಂತಹ ತುಳುನಾಡಿನ ರೆಸಿಪಿ. ನೋಡಿದ್ರಲ್ಲ ಫ್ರೆಂಡ್ಸ್, ಪೇರ್ ಪುಂಡಿ ಹೇಗೆ ಬಂದಿದೆ ಅಂತ ಹೇಳಿ. ನೀವು ಕೂಡ ಈ ರುಚಿಕರವಾದ ರೆಸಿಪಿಯನ್ನು ತಪ್ಪದೆ ಮನೆಯಲ್ಲಿ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸಿಗೆ, ರಿಲೇಟಿವ್ಸ್ಗೆಲ್ಲ ಹೆಚ್ಚು ಹೆಚ್ಚು ಶೇರ್ ಮಾಡಿ. ನಾರ್ಮಲ್ ಆಗಿ ಮಾಡುವಂತಹ ಪೇರ್ ಪುಂಡಿ ಹಾಗೆ ನೀರು ಪುಂಡಿ ಕೂಡ ನಾನು ಈ ಹಿಂದೆ ವಿಡಿಯೋ ಮಾಡಿದ್ದೇನೆ. ಅದನ್ನು ಕೂಡ ತಪ್ಪದೆ ಚೆಕ್ ಮಾಡಿಕೊಳ್ಳಿ. ನಾನು ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮುಂದೆ ಸಿಗ್ತಾ ಇರ್ತೇನೆ. ಥ್ಯಾಂಕ್ ಯು.